ಹಾಯ್ ಫ್ರೆಂಡ್ಸ್, ವಿನೋದ ಕಿಚನ್ಗೆ ಸ್ವಾಗತ. ಈಗ ನಾವು ಗೀ ರೈಸು ಮತ್ತೆ ಅದ್ರ ಕೂಟ್ ಮಾಡ್ತೀವಿ ಇವತ್ತು. ಆ ಕೂಟ್ಗೆ ಬೇಕಾಗಿರೋ ಸಾಮಾನುಗಳು. ಮೊದಲೇ ಬೇಯಿಸಿಟ್ಕೊಂಡಿರೋಂಥದ್ದು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಮತ್ತೆ ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ರುಬ್ಕೊಳ್ಳಿಕ್ಕೆ ಈರುಳ್ಳಿ, ಟೊಮೆಟೊ, 2 ಬ್ಯಾಡಗಿಕಾಯಿ, 2 ಹಸಿಮೆಣಸಿನ್ಕಾಯಿ, ಮತ್ತು ಇದರಲ್ಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಕರಿಮೆಣಸು ಸ್ವಲ್ಪ ಇಟ್ಕೊಂಡಿದ್ದೀನಿ. ಮತ್ತು ಇದು ಗೋಡಂಬಿ ರುಬ್ಲಿಕ್ಕೆ ಒಂದು 8-10. ಇದು ಧನಿಯಾ ಪುಡಿ ಒಂದು ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ, ಇದೊಂಚೂರು ಅರಿಶಿನ. ಇದೆರಡು ಏನಕ್ಕೆ? ಫ್ರೈಗೆ. ಓಕೆ. ಸೊ ಫಸ್ಟ್ ರುಬ್ಕೊಳ್ಳೋಣ. ಓಕೆ. ಈಗ ಇದೆಲ್ಲ ಹಾಕಿ ರುಬ್ಕೊಳ್ಳೋಣ. ಈ ಐಟಮ್ಸ್ ಎಲ್ಲ ತುರಿದಿರೋ ಕೊಬ್ಬರಿ ಜೊತೆ ತುರಿದಿರೋ ಕೊಬ್ಬರಿ ಇದೆಲ್ಲನೂ ಮಸಾಲೆ ಸಾಮಾನು. ಇದು ಗೋಡಂಬಿ. ಸರಿ, ಇದು ನುಣ್ಣಗೆ ರುಬ್ಕೋಬೇಕಾ? ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ. ಓಕೆ. ಈಗ ಅದು ರುಬ್ಬಿರೋದು ಫ್ರೈ ಮಾಡೋಕ್ಕೆ ಎಣ್ಣೆ. ಸೊ ರುಬ್ಬಿ ಅದು ಹೀಗಾಗಿದೆ. ಸೊ ಸಾಸಿವೆ, ಹಿಂಗು, ಓಕೆ, ಈರುಳ್ಳಿ ಆದಮೇಲೆ ಟೊಮೆಟೊ. ಅದು ಕಾಣುತ್ತೆ ಕೂಡ ಟೊಮೆಟೊ ಅಂತ, ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹೇಳೋದು. ಟೊಮೆಟೊ ಬೆಂದಮೇಲೆ ಅರಿಶಿನ, ಬೇಯಿಸಿಟ್ಕೊಂಡಿರೋ ತರಕಾರಿ, ಸೊ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಈ ಥರ ಆಗುತ್ತೆ. ನೈಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ನೆನೆಸಿರೋ ಹುಳಿ ಸ್ಟ್ಯಾಂಡ್ ಬೈಗೆ. ಇವಾಗ ಗ್ರೇವಿ ಟೇಸ್ಟ್ ಮಾಡಿಬಿಟ್ಟು ಇದರಲ್ಲಿ ಟೊಮೆಟೊದು ಸಾರ್ನೆಸ್ ಕಮ್ಮಿ ಇದ್ದರೆ ಆ ಹುಳಿ ಹಾಕ್ಕೋಬೇಕು. ಬಟ್ ನಾವೀಗ ಟೇಸ್ಟ್ ಮಾಡಿದ್ದೀವಿ, ನಮ್ಮ ಟೊಮೆಟೊ ಹುಳಿ ಇದೆ, ಸೊ ಅದನ್ನು ಹಾಕಲ್ಲ. ಇದನ್ನು ಇವಾಗ ಚೆನ್ನಾಗಿ ಕುದಿಸೋದಷ್ಟೇ. ಧನಿಯಾ ಪುಡಿ. ಓಕೆ. ಒಂಚೂರು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಒಂದು 1/2 ಸ್ಪೂನ್ ಹಾಕ್ತೀನಿ. ಇದು ಕುದಿ ಬಂದಿದೆ ಅಲ್ವಾ? ಬಂದಿದೆ. ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸಿ ಎತ್ತದ. ಓಕೆ. ಓಕೆ. ಸೊ ಇದು ಗೀ ರೈಸ್ಗೆ ಗ್ರೇವಿ ರೆಡಿ. ಕುದ್ದಿದೆ ಕರೆಕ್ಟಾಗಿ. ಮುಗೀತು ಇದ್ರದ್ದು. ರೆಡಿ. 1 2 3